ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೋಡಿ, ಡಿಸೆಂಬರ್ ತಿಂಗಳು ಅಂದ್ರೆ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಾಗಿರುತ್ತೆ. ಇದೇ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆ ಆಗೋದ್ರಿಂದ ಯಾವ ಯಾವ ರಾಶಿಗೆ ಹೇಗಿರುತ್ತೆ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಮತ್ತೆ ಅದಕ್ಕೆ ನೀವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಕೊನೆ ರಾಶಿ ಮೀನ ರಾಶಿ. ಮೀನ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ಹೇಗಪ್ಪ ಇರುತ್ತೆ ನೋಡೋಣ. ನೋಡಿ, ಮೀನ ರಾಶಿಯಲ್ಲೇ ಶನಿ ಇರ್ತಾರೆ. ರಾಶಿಯಾಧಿಪತಿ ಗುರು ಬಂದು 4ನೇ ಮನೇಲಿ ಇರ್ತಾರೆ. ರಾಶಿಯಾಧಿಪತಿ ಗುರು 4ನೇ ಮನೇಲಿ ಇರೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ 5ರಿಂದ 4ನೇ ಮನೆಗೆ ಬರ್ತಾರೆ. ತಾಯಿ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅಥವಾ ತಾಯಿಗೆ ನೀವೇನಾದ್ರೂ ಗಿಫ್ಟ್ ಕೊಡೋ ಅಂತ ಚಾನ್ಸಸ್ ಇರುತ್ತೆ. ಅಥವಾ ತಾಯಿಗೋಸ್ಕರ ದುಡ್ಡು ಖರ್ಚು ಮಾಡೋದಾಗಿರ್ಬೋದು. ಅಥವಾ ನಿಮ್ಮ ದುಡ್ಡನ್ನ ನೀವು ಏನಾದ್ರೂ ಒಂದು ಗಿಫ್ಟ್ ಅನ್ನ ತಾಯಿಗೆ ಕೊಟ್ಟೇ ಕೊಡ್ತೀರಿ ಅಂತ ಹೇಳುತ್ತೆ. ಮತ್ತೆ ತಾಯಿ ನಿಮ್ಮಿಂದ ದೂರ ಇರ್ಬೋದು, ನಿಮ್ಮ ಹತ್ರ ಇರ್ಬೋದು. ಎಲ್ಲೋ ಒಂದ್ ಕಡೆ ತಾಯಿಯ ಬ್ಲೆಸ್ಸಿಂಗ್ಸ್ ತುಂಬಾ ಅತಿ ಹೆಚ್ಚು ನಿಮ್ಮ ಮೇಲಿರುತ್ತೆ ಅಂತ ಹೇಳ್ಬೋದು. ನೋಡಿ, ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಕ್ಕೋದ್ರೂ ಸ್ವಲ್ಪ ಪ್ರೊಸೆಸಿಂಗ್ ಲೇಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಶನಿ 2 ವರ್ಷ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಕೆಲಸ ಕಾರ್ಯ ಪೆಂಡಿಂಗ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಶನಿ ದೃಷ್ಟಿ ಸಪ್ತಮದ ಮೇಲೆ ಅಂದ್ರೆ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲ ಒಂದ್ ಕಡೆ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಮನಸ್ತಾಪ ಉಂಟಾಗ್ತಿರುತ್ತೆ. ಅದೇ ರೀತಿ ನೋಡಿ, 8ನೇ ಮನೆ ಅಧಿಪತಿ ಶುಕ್ರ ಮತ್ತೆ ನಿಮ್ಗೆ 6ನೇ ಅಧಿಪತಿ ಸೂರ್ಯ, 6ನೇ ಮನೆ ಸೂರ್ಯ ಮತ್ತೆ 8ನೇ ಮನೆ ಶುಕ್ರ, ನಿಮ್ಮ 3ನೇ ಮನೆ ಅಧಿಪತಿ ಶುಕ್ರನು ಆಗಿರ್ತಾರೆ. ಮತ್ತೆ 4ನೇ ಮನೆ ಅಧಿಪತಿ ಬುಧ, ಮತ್ತೆ ಧನಸ್ಥಾನ 2ನೇ ಮನೆ ಅಧಿಪತಿ ಕುಜ. ಇವರೆಲ್ಲರೂ ಕೂಡ 4 ಗ್ರಹಗಳು ನಿಮ್ಗೆ 9ನೇ ಮನೆಯಲ್ಲಿ ಬಂದಿರೋದ್ರಿಂದ ಮೀನ ರಾಶಿಯವರಿಗೆ ನಿಮ್ಮ ಹಿರಿಯರಿಂದ ಅಂದ್ರೆ ಭಾಗ್ಯಸ್ಥಾನ ಅಂತ ಹೇಳ್ಬೋದು. ಆ ಭಾಗ್ಯಸ್ಥಾನಕ್ಕೆ ಯಾವುದೇ ಒಂದು ರೀತಿ ಕುಂದು ಕೊರತೆಗಳಿರೋದಿಲ್ಲ. ಮತ್ತೆ ಹಿರಿಯರ ಒಂದು ಆಸ್ತಿ ಪಾಸ್ತಿ ಏನಾದ್ರೂ ಇದ್ರೆ ನಿಮ್ಮ ಕೈ ಸೇರುತ್ತೆ ಈ ತಿಂಗಳು. ಮತ್ತೆ ಯಾವ್ದಾದ್ರು ಒಂದು ಫ್ಯಾಮಿಲಿ ಎಲ್ಲ ಸೇರಿ, ಕುಟುಂಬದವರು ಸೇರಿ ಮಾಡುವಂತ ಒಂದು ಫಂಕ್ಷನ್ ನಿಮ್ಮ ಮನೆಯಲ್ಲಿ ಏರ್ಪಡುತ್ತೆ, ಶುಭ ಕಾರ್ಯ ಏರ್ಪಡುತ್ತೆ ಅಂತ ಹೇಳ್ಬೋದು. ಅದರಿಂದ ನೀವು ಯಾರ ಜೊತೆನಾದ್ರೂ ಮನಸ್ತಾಪ ಆಗಿದ್ರೆ ಖಂಡಿತವಾಗ್ಲೂ ಆ ಒಂದು ಫಂಕ್ಷನ್ ಅಲ್ಲಿ ನೀವು ತುಂಬಾ ಜನನ ಮೀಟ್ ಮಾಡ್ತೀರಾ. ಆ ಮನಸ್ತಾಪಗಳೆಲ್ಲ ಒಡೆದೋಗುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ನೋಡಿ, ನಿಮ್ಮ ಮನೆಯ ಹಿರಿಯರಿಗೆ ಏನಾದ್ರೂ ನೀವು ಗಿಫ್ಟ್ ಅನ್ನ ಕೊಡ್ಬೇಕಾಗತ್ತೆ. ನಿಮ್ಮ ಮನೆ ಹಿರಿಯರಿಗೆ ಏನಾದ್ರೂ ಗಿಫ್ಟ್ ಅನ್ನ ಕೊಡ್ಬೇಕಾಗುತ್ತೆ. ಇಲ್ಲ ಒಂದು ಬಟ್ಟೆನೋ, ಒಂದು ಸ್ವೀಟೋ, ಏನಾದ್ರೂ ಒಂದು ನೀವು ಕೊಟ್ರೆ ಅದು ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಮೀನರಾಶಿಯವ್ರಿಗೆ. ಮತ್ತೆ ಕೆಲ್ಸ ಅಂತ ಬಂದಾಗ ನೋಡಿ, ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಭೂಮಿ ವ್ಯವಹಾರ ಇರ್ತೀರಾ, ಇಲ್ಲ ಮನೆ ತಗೋಬೇಕು ಅಂತಿರ್ತೀರಾ, ಮನೆ ಕಟ್ಟಬೇಕು ಅಂತಿರ್ತೀರಾ, ಸೈಟ್ ತಗೋಬೇಕು ಅಂತಿರ್ತೀರಾ, ಅವ್ರಿಗೆಲ್ಲ ತುಂಬಾ ಒಳ್ಳೆ ಟೈಮು ಅಂತ ಹೇಳ್ಬೋದು. ಅದೇ ಹೇಳದ್ನಲ್ಲ, ಸ್ವಲ್ಪ ಲೇಟ್ ಪ್ರೊಸೆಸಿಂಗ್ ಅಷ್ಟೇ. ಅದು ಬಿಟ್ರೆ ತುಂಬಾ ಚೆನ್ನಾಗಿರುವಂತ ಟೈಮು ನಿಮ್ದಾಗಿರುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಮೀನರಾಶಿಯವ್ರಿಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಜಾಬ್ ಅಂತ ಅಂದೆ, ಆ ಕೆಲ್ಸದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಯಾಕಪ್ಪ ಅಂತಂದ್ರೆ ನೋಡಿ, 6ನೇ ಮನೆ ಸೂರ್ಯ ನಿಮ್ಗೆ 9ನೇ ಮನೆಗೆ ಬಂದಿರ್ತಾರೆ. 6ನೇ ಮನೆ ಸೂರ್ಯ 9ನೇ ಮನೆಗೆ ಬಂದಿರೋದ್ರಿಂದ ಯಾರಾದ್ರೂ ನಿಮ್ಮ ಮನೇಲಿ ಗೌರ್ಮೆಂಟ್ ಜಾಬ್ ಕಳ್ಕೊಂಡಿರ್ತಾರಲ್ಲ, ಆ ಕೆಲಸ ನೀವು ಹುಡುಕಿದ್ರೆ ನಿಮ್ಗೆ ಕೆಲಸ ಸಿಕ್ಬೋದು. ಅಥವಾ ಆ ಕೆಲಸದಲ್ಲಿ ಯಾವ್ದಾದ್ರು ಪೆಂಡಿಂಗ್ ದುಡ್ಡು, ಗೌರ್ಮೆಂಟ್ ಇಂದ ಹಣ ಪೆಂಡಿಂಗ್ ಆಗಿರೋದು, ಪಿಂಚನ್ ಆಗಿರ್ಬೋದು, ಅಥವಾ ಅವರ ಒಂದು ಫಂಡ್ ಆಗಿರ್ಬೋದು, ಯಾವ್ದಾದ್ರು ನಿಮ್ಗೆ ಸ್ಟಕ್ ಆಗಿದ್ರೆ ಅದು ಕೂಡ ನಿಮ್ ಕೈ ಸೇರುತ್ತೆ ಅಂತ ಹೇಳ್ಬೋದು ಈ ಒಂದು ತಿಂಗಳಲ್ಲಿ. ಅದನ್ನ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಯಾರಾದ್ರೂ ಕಂಪನಿ ನಡೆಸ್ತಾ ಇದ್ರೆ ಅಲ್ಲೆಲ್ಲ ಒಂದ್ ಕಡೆ ಸಣ್ಣ ಎಳೆಯಲ್ಲಿ ಕಾನೂನಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಅದು ಬಿಟ್ರೆ ತುಂಬಾ ಚೆನ್ನಾಗಿ ದುಡ್ಡು ಕಾಸು ವಿಷಯ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಏನೇ ಮಾಡಿದ್ರು ಸ್ವಲ್ಪ ಲೇಟ್ ಪ್ರೊಸೆಸಿಂಗ್ ಅಷ್ಟೇ. ಅದು ಬಿಟ್ರೆ ಈ ಒಂದು ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿರೋ ತಿಂಗಳು ಅಂತ ಹೇಳ್ಬೋದು. ಮತ್ತೆ 24ರ ನಂತರ 10ನೇ ಮನೆ ಅಂದ್ರೆ ಧನುರ್ ರಾಶಿಗೆ ಇದೇ 4 ಗ್ರಹಗಳು ಶುಕ್ರ, ಕುಜ ಮತ್ತೆ ಸೂರ್ಯ, ಬುಧ ಧನುರ್ ರಾಶಿಗೆ ಬರೋದ್ರಿಂದ ಅಲ್ಲೂ ಕೂಡ ನಿಮ್ಗೆ 10ನೇ ಮನೆ ಅಂತ ಬಂದಾಗ ಕೆಲ್ಸದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೊಂದ್ ಕಡೆ ಶನಿ ದೃಷ್ಟಿ 10ನೇ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಅದ್ ಬಿಟ್ರೆ ಮೀನರಾಶಿಯವ್ರಿಗೆ ಈ ತಿಂಗಳು ನಿಮ್ದೇ ತಿಂಗಳು ಪರವಾಗಿಲ್ಲ. ಒಂದ್ 75% ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ನೀವೇನಪ್ಪಾ ಅಂತಂದ್ರೆ ಹರಿಯೋ ನೀರಲ್ಲಿ ನೀವು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಪರಿಹಾರ ಅಂತ ಇದನ್ನ ಮಾಡ್ಕೊಳ್ಳಿ. ಜೊತೆಗೆ ನೀವು ಮೀನರಾಶಿಯವರು ಗುರುವಿನ ಒಂದು ಸ್ಟೋನು, ಗುರುಗೆ ಸಂಬಂಧಪಟ್ಟಂತಹ ಸ್ಟೋನ್ ಆಗಿರ್ಬೋದು, ಅಥವಾ ಶುಕ್ರನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಅನ್ನ, ಯಾಕಂದ್ರೆ ಡೈಮಂಡ್ ಯಾರು ತಗೊಂಡ್ ಬಂದ್ ಮನೇಲಿ ಇಟ್ಕೊಳಕ್ಕಾಗಲ್ಲ. ನಿಮ್ಮ ಬೆಡ್ರೂಮ್ ಅಲ್ಲಿ ನೀವು ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಡೈಲಿ ಎದ್ದಿದ ತಕ್ಷಣ ನೀವು ಆ ಒಂದು ಸ್ಟೋನ್ ಅನ್ನ ನೋಡೋದು, ನಿಮ್ ಬೆಡ್ರೂಮ್ ಅಲ್ಲಿ ನಿಮ್ ಮಂಚದ ಪಕ್ಕ ಇಟ್ಕೊಳ್ಳೋದು, ಅದನ್ನ ನೋಡ್ತಾ ಹೋದ್ರೆ ಸಾಕು, ಅದ್ರ ಪಾಸಿಟಿವ್ ನಿಮ್ಗೆ ಅತಿ ಹೆಚ್ಚು
ಹೆಚ್ಚು ನಿಮ್ಗೆ ಅದೃಷ್ಟವನ್ನ ತಂದ್ಕೊಡುತ್ತೆ. ನಿಮ್ಮ ಎಲ್ಲಾ ಕಷ್ಟಗಳು ಕಳೀತಾ ಹೋಗುತ್ತೆ. ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಅನ್ನ ನಿಮ್ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ, ತುಂಬಾ ಪಾಸಿಟಿವ್ ಆಗಿರ್ತೀರಾ. ಆಮೇಲೆ ನೋಡಿ ಈ ಒಂದೂವರೆ ತಿಂಗಳು ನಿಮ್ಗೆ ನೆಕ್ಸ್ಟ್ ಇಯರ್ ಜನವರಿ 20ನೇ ತಾರೀಕುವರೆಗೂ ನೀವು ಮುಟ್ಟಿದ್ದೆಲ್ಲ ಚಿನ್ನನೆ ಆಗುತ್ತೆ. ಏನೇ ಕೆಲಸ ಕಾರ್ಯಗಳಿದ್ರು ನಿಧಾನಗತಿ ಆದ್ರೂ ಸಕ್ಸಸ್ ನ ತಂದ್ಕೊಡೋ ಅಂತ ಒಂದು ತಿಂಗಳು ಇದಾಗಿರುತ್ತೆ. ಇಷ್ಟೊತ್ತು ನೋಡಿ 12 ರಾಶಿಗಳ ಫಲಾಫಲಗಳನ್ನ ಹೇಳ್ತಾ ಹೋದೆ. ಅದಕ್ಕೆ ಖಂಡಿತವಾಗ್ಲೂ ನೀವು ಪರಿಹಾರವನ್ನ ಕೂಡ ಮಾಡ್ಕೊಂಡ್ರೆ ನಿಮ್ಮ ಅದೃಷ್ಟ, ನಿಮ್ಮ ಯೋಗ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.